ಹಾಯ್ ಎಲ್ಲರಿಗೂ. ಇಂಥ ಒಂದು ಖಾರವಾದ ಬಿಸಿಲಿರುವಾಗ ಊಟಕ್ಕೆ ತಂಬುಳಿನೇ ಬೆಸ್ಟ್ ಕಾಂಬಿನೇಷನ್. ಹಾಗೆ ನಾನಿವಾಗ ಒಂದು ಸುಲಭವಾದ ತಂಬುಳಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನಾನು ಪ್ರಿಪೇರ್ ಮಾಡ್ತಿರುವಂತಹ ತಂಬುಳಿ ನಿಂಬೆಹಣ್ಣಿನ ಚಿಗುರು ಎಲೆಗಳ ತಂಬುಳಿ. ಈ ಚಿಗುರು ಎಲೆಗಳಲ್ಲಿ ವೈಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಚ್ಚು ಇರೋದ್ರಿಂದ ನಮ್ಮ ಶರೀರದ ಇಮ್ಯುನಿಟಿ ಶಕ್ತಿಯನ್ನು ಹೆಚ್ಚು ಮಾಡ್ತದೆ. ಹಾಗೆ ಇದು ಡೈಜೆಷನಿಗೆ ಕೂಡ ತುಂಬ ಒಳ್ಳೆಯದು. ಈಗ ಫಸ್ಟಿಗೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ, ಅಂದರೆ 1 ಚಮಚ ಆಗುವಷ್ಟು ತುಪ್ಪ, ಹಾಗೆ ಚಿಗುರು ಎಲೆಗಳನ್ನು ತಗೊಂಡು ಸ್ವಲ್ಪ ಜೀರಿಗೆ ಕಾಳನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನಿಂಬೆಹಣ್ಣಿನ ಎಲೆಗಳು ಚಿಗುರಾಗಿರಬೇಕು, ಹಾಗೆ ತುಂಬ ಎಲೆಗಳು ಬೇಡ, ಸ್ವಲ್ಪ ಸಾಕು. ನಾವು ಬೆಳೆದಿರೋ ಎಲೆಗಳನ್ನು ಅಥವಾ ಎಲೆಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ತಗೊಂಡ್ರೆ ತಂಬುಳಿ ಕಹಿ ಆಗ್ತದೆ. ಹಾಗೆ ಇದನ್ನು ಒಂದು ಸ್ವಲ್ಪ ಪರಿಮಳ ಬರುವಲ್ಲಿ ತನಕ ಬಾಡಿಸ್ಕೊಳ್ತಾ ಇದ್ದೇನೆ. ಈಗ ಬಾಡಿಸ್ಕೊಂಡಾಗಿದೆ. ಈಗ ಒಂದು ಮಿಕ್ಸಿ ಜಾರ್ಗೆ ಹಸಿ ತೆಂಗಿನಕಾಯಿ ತುರಿ ಹಾಗೆ ಫ್ರೈ ಮಾಡಿಟ್ಕೊಂಡಂತಹ ಮಿಶ್ರಣವನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೈಸ್ ಪೇಸ್ಟನ್ನಾಗಿ ಮಾಡ್ಕೊಳ್ತೇನೆ. ಈಗ ಮಿಕ್ಸಿ ಮಾಡಿಟ್ಕೊಂಡಂತಹ ಪೇಸ್ಟನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ 3 ಸೌಟ್ ಆಗುವಷ್ಟು ಮಜ್ಜಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಯಾವುದಕ್ಕೂ ಇಂತಿಷ್ಟು ಪ್ರಮಾಣ ಅಂತ ಹೇಳಲಿಲ್ಲ, ಯಾಕಂದರೆ ನಾನು ನನ್ನ ಕಣ್ಣಳತೆಗೆ ನನ್ನ ರುಚಿಗೆ ತಕ್ಕದಾಗಿ ತಂಬುಳಿಯನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಹಾಗೆ ಮಜ್ಜಿಗೆ ಕೂಡ ಅಷ್ಟೇ, ನಾನು 3 ಸೌಟಷ್ಟು ಮಜ್ಜಿಗೆಯನ್ನು ತಗೊಂಡಿದ್ದೇನೆ. ನೀವು ಹುಳಿ ಮಜ್ಜಿಗೆ, ಚಪ್ಪೆ ಮಜ್ಜಿಗೆ ಯಾವ್ದು ತಗೊಳ್ತೀರೋ ಅದರ ಮೇಲೆ ಕ್ವಾಂಟಿಟಿಯನ್ನು ನಾವು ಡಿಸೈಡ್ ಮಾಡ್ಕೊಳ್ಬೇಕಾಗ್ತದೆ. ಈಗ ಫೈನಲ್ ಆಗಿ ಒಂದು ಟಚಪ್ ಒಗ್ಗರಣೆ. ನಾನು ತುಪ್ಪದಿಂದ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಒಗ್ಗರಣೆಗೆ ತುಪ್ಪ, ಸಾಸಿವೆ, ಕೆಂಪು ಮೆಣಸು ಹಾಗೆ ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕಿ ಒಗ್ಗರಣೆಯನ್ನು ಮಾಡಿಕೊಂಡು ತಂಬುಳಿಗೆ ಹಾಕ್ಕೊಳ್ತಾ ಇದ್ದೇನೆ. ಈ ತಂಬುಳಿಯನ್ನು ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.